ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಆ್ಯಂಡ್ ರಿವ್ಯೂಸ್. ಅಸ್ಸಿ ಇದು ರೀಸೆಂಟಾಗಿ ಹಿಂದಿ ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ತಾಪ್ಸಿ ಪನ್ನು, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿ5 OTT ಪ್ಲಾಟ್ಫಾರ್ಮ್. ಕಥೆಯ ವಿಷಯಕ್ಕೆ ಬರೋದಾದರೆ, ಪರಿಮಾ ಮತ್ತು ವಿನಯ್ ಇಬ್ಬರು ಗಂಡ ಹೆಂಡತಿ ಆಗಿರ್ತಾರೆ. ಪರಿಮಾ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಒಂದು ದಿನ ಆ ಸ್ಕೂಲಲ್ಲಿ ಯಾವುದೋ ಒಬ್ಬ ಸ್ಟೂಡೆಂಟ್ನ ಬರ್ತ್ಡೇ ಪಾರ್ಟಿ ಇರುತ್ತೆ. ಪರಿಮಾ ಒಂದು ಪಾರ್ಟಿನ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಗಿ ಸ್ಕೂಲಿಂದ ಬಿಟ್ಟು ಅವರ ಮನೆ ಕಡೆಗೆ ಹೊರಡ್ತಾಳೆ. ಪರಿಮಾ ದಾರಿಯಲ್ಲಿ ಒಬ್ಬಂಟಿಯಾಗಿ ಹೋಗ್ಬೇಕಾದ್ರೆ ಒಂದು 4-5 ಜನ ದುಷ್ಕರ್ಮಿಗಳು ಒಂದು ಕಾರಲ್ಲಿ ಅವಳನ್ನೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಇದ್ದಕ್ಕಿದ್ದಂತೆ ಪರಿಮಾಳನ್ನ ಅವರ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ತಾರೆ. ಆ ದುಷ್ಕರ್ಮಿಗಳು ಪರಿಮಾಳನ್ನ ಬಲವಂತ ಮಾಡಿ ದೈಹಿಕವಾಗಿ ಉಪಯೋಗಿಸ್ಕೊಳ್ತಾರೆ. ನಂತರ ಒಂದು ರೈಲ್ವೆ ಕಂಬಿಯ ಮೇಲೆ ದಾರುಣವಾದ ಸ್ಥಿತಿಯಲ್ಲಿ ಪರಿಮಾಳನ್ನು ಬಿಸಾಕಿ ಹೋಗ್ತಾರೆ. ಪರಿಮಾಳ ಆ ಸ್ಥಿತಿಯನ್ನು ಕಂಡು ಸುತ್ತಮುತ್ತಲಿನ ಜನ ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಮತ್ತೆ ಅವಳು ಹೇಗೋ ಜೀವಂತವಾಗಿ ಉಳ್ಕೊಂತಾಳೆ. ಕತೆಗೆ ಪೊಲೀಸ್ ಅವರು ಎಂಟ್ರಿ ಆಗ್ತಾರೆ. ಕೋರ್ಟ್ ಅಲ್ಲಿ ಈ ಒಂದು ಕೇಸ್ ಅಡ್ವೊಕೇಟ್ ರಾವಿ ಅಂದ್ರೆ ತಾಪ್ಸಿ ಪನ್ನು ಹತ್ರ ಹೋಗುತ್ತೆ. ಪೊಲೀಸರು ಮತ್ತು ಪರಿಮಾಳ ಅಡ್ವೊಕೇಟ್ ರಾವಿ ಇವರಿಬ್ಬರಿಂದ ಆ ದುಷ್ಕರ್ಮಿಗಳನ್ನು ಕಂಡಿಡಿದು ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ಸಕ್ಕೆ ಆಗುತ್ತಾ, ಪರಿಮಾಳಿಗೆ ಅವಳಿಗೆ ಆದಂತಹ ಅನ್ಯಾಯಕ್ಕೆ ಫೈನಲ್ ಆಗಿ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ಗೆ ಬರೋದಾದ್ರೆ, ಆಕ್ಟಿಂಗ್ ವೈಸ್ ನನಗೆ ಯಾವುದೇ ಒಂದು ಕ್ಯಾರೆಕ್ಟರು ಸಹ ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಫಿಲಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಪ್ರತಿಯೊಂದು ಸೀನಲ್ಲೂ ಬರುವಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ಅವ್ರ ಆಕ್ಟಿಂಗ್ ತುಂಬಾ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ ಅಂತ ನನಗನ್ಸ್ತು. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ರುಟೀನ್ ಆಗಿ ಮಾಡ್ಕೊಂಡಿದ್ದಾರೆ. ಡೈರೆಕ್ಟರ್ ಸ್ಟೋರಿ ಮೇಲೆ ಏನು ಸಹ ವರ್ಕ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ತುಂಬಾ ಸ್ಲೋ ಆಗಿ ತಗೊಂಡೋಗಿದ್ದಾರೆ. ಕಥೆಯಲ್ಲಿ ಏನು ಸಹ ಡಿಫ್ರೆಂಟ್ ಆಗಿ ನಡೆಯೋದಿಲ್ಲ. ಪ್ರತಿಯೊಂದು ಸೀನು ತುಂಬಾ ಔಟ್ಡೇಟೆಡ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಫಸ್ಟ್ ಹಾಫ್ ಆಫ್ ದ ಫಿಲಮ್ ತುಂಬಾ ಬೋರಿಂಗ್ ಅಂತ ಅನಿಸ್ತು. ಇನ್ನು ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಅಲ್ಲಾದ್ರೂ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡ್ರೆ, ಸೆಕೆಂಡ್ ಹಾಫ್ ಅಲ್ಲೂ ನೆರೇಷನ್ ತುಂಬಾ ಸ್ಲೋ ಆಗಿ ಕಂಟಿನ್ಯೂ ಆಗುತ್ತೆ. ಮೇನ್ ಕೋರ್ಟ್ ರೂಮ್ ಡ್ರಾಮಾ ಮೇಲೆ ಫೋಕಸ್ ಮಾಡಿಕೊಂಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದಾಗಿತ್ತು. ಆದರೆ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅಂದರೆ ಅಂಬ್ರಲಾ ಮ್ಯಾನು ಅದು ಇದು ಅಂದ್ಕೊಂಡು ಅನ್ವಾಂಟೆಡ್ ಆಗಿ ಏನೇನೋ ಒಂದು ಸೀನ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದಾಗಿ ಸ್ಟೋರಿ ಲ್ಯಾಗ್ ಆಗಿದೆ ಅಷ್ಟೇ ಹೊರತು ಏನು ಸಹ ಇಂಟ್ರೆಸ್ಟಿಂಗ್ ಆಗಿ ಬಂದಿಲ್ಲ. ಅಡ್ವೊಕೇಟ್ ರಾವಿಳ ಫ್ರೆಂಡ್ ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರ್ ಒಂದು ಬರುತ್ತೆ. ಮತ್ತೆ ಕಾರ್ತಿಕ್ನ ಬಾಸ್ ಆ ರೋಲ್ ಮಾಡಿರೋದು ನಾಜರುದ್ದೀನ್ ಶಾ. ಆ ಎರಡೂ ಕ್ಯಾರೆಕ್ಟರ್ಸು ಈ ಫಿಲಮ್ಗೆ ಕಂಪ್ಲೀಟ್ಲಿ ಇರ್ರಿಲೆವೆಂಟ್ ಅಂತ ನನಗನ್ಸ್ತು. ಫಿಲಮ್ ಮುಗಿಯೋದಕ್ಕೆ ಇನ್ನು 30 ನಿಮಿಷ ಇದೆ ಅನ್ನುವಾಗ ಕೋರ್ಟ್ ರೂಮ್ ಡ್ರಾಮಾ ಸ್ವಲ್ಪ ಇಂಟ್ರೆಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಆದರೆ ಮತ್ತೆ ಅದೇ ಔಟ್ಡೇಟೆಡ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಇಂದ ಆ ಒಂದು ಇಂಟ್ರೆಸ್ಟ್ ಅನ್ನು ಸಹ ಆದಷ್ಟು ಬೇಗ ಕಳ್ಕೊಳ್ಳುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲೂ ಸಹ ಡೈರೆಕ್ಟರ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡುವಂತಹ ರಿಸ್ಕ್ ತಗೊಂಡಿಲ್ಲ. ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ದೇನೆ ಫಿಲಮ್ ನ ತುಂಬಾ ಸಿಂಪಲ್ ಆಗಿ ಎಂಡ್ ಮಾಡಿದ್ದಾರೆ. ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಎರಡರಲ್ಲೂ ಈ ಒಂದು ಫಿಲಮ್ ಮೇಜರ್ ಲೆಟ್ ಡೌನ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರುವಂತಹ ರೇಟಿಂಗ್ 1.5 ಔಟ್ ಆಫ್ 5. ಇನ್ನು ಇದಿಷ್ಟು ಫಿಲಮ್ ನೋಡಿ ನನಗೆ ಅನಿಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.